ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ನಿಮಗೋಸ್ಕರ ಮನೆಯಲ್ಲಿ ಕುಳಿತು ಕೆಲಸ ಮಾಡುವಂತ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ. ಹೌದು ಸ್ನೇಹಿತರೆ, ಈ ಜಾಬ್ ಅನ್ನ ಮನೆಯಲ್ಲಿ ಕುಳಿತುಕೊಂಡು ಕೆಲಸ ಮಾಡಬಹುದು. ಮಹಿಳೆಯರು ಪುರುಷರು ಇಬ್ಬರು ಕೂಡ ಈ ಕೆಲಸನ ಮಾಡಬಹುದಾಗಿದೆ. ಇದು ಓನ್ ಬಿಸ್ನೆಸ್ ತರ ನೀವು ಕೆಲಸನ ಮಾಡ್ಕೊಂಡು ಹೋಗಬಹುದಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಮ್ಯಾನೇಜರ್ ಕೈ ಕೆಳಗಡೆ ಕೆಲಸ ಮಾಡುವಂತ ಅವಶ್ಯಕತೆ ಏನಿಲ್ಲ. ಒಂದು ಕಂಪ್ನಿಗೆ ಹೋಗಿ ಕೆಲಸ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ. ನಿಮ್ಮ ಒಂದು ಸ್ಕಿಲ್ ಮೇಲೆ, ನಿಮ್ಮ ಒಂದು ನಾಲೆಡ್ಜ್ ಮೇಲೆ ನೀವು ಕೆಲಸವನ್ನ ಮಾಡ್ತಕ್ಕಂಥದ್ದು. ಇದು ಓನ್ ಬಿಸ್ನೆಸ್ ತರ ನೀವು ಕೆಲಸ ಮಾಡುವಂತ, ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂತ ವರ್ಕ್ಗಳು. ನೀವು ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರು ಕೂಡ ಹಣವನ್ನ ಸಂಪಾದನೆ ಮಾಡ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಈ ಒಂದು ಮನೆಯಲ್ಲಿ ಕುಳಿತು ಕೆಲಸ ಮಾಡುವಂತ ಒಂದು ಅರ್ನಿಂಗ್ ಅನ್ನ ನಾವು ಹೇಗೆ ಪಡೆದುಕೊಳ್ಬಹುದು ಅದನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ತಲುಪುತ್ತವೆ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ. ಸ್ನೇಹಿತರೆ, ನೀವು ಮನೆಯಲ್ಲಿ ಕುಳಿತು ಕೆಲಸ ಮಾಡುವಂತ ವರ್ಕ್ ಫ್ರಮ್ ಹೋಮ್ ಜಾಬ್ ಗಳನ್ನ ಹೇಳ್ತೇನೆ. ಅಂದ್ರೆ ನೀವು ಓನ್ ಬಿಸ್ನೆಸ್ ಅಂತ ಕೂಡ ತಿಳ್ಕೊಬಹುದಾಗಿದೆ. ಇದರಲ್ಲಿ ಟೋಟಲ್ ಆಗಿ ನಾನು 10 ರೀತಿಯ ಒಂದು ಜಾಬ್ ಬಗ್ಗೆ ಹೇಳ್ತೇನೆ. ಅಂದ್ರೆ ಬಿಸ್ನೆಸ್ ಬಗ್ಗೆ ಹೇಳ್ತೇನೆ. ಅದು ಅಥವಾ ಒಂದು ಸ್ಕಿಲ್ ಅಂತ ಕೂಡ ನೀವು ತಿಳ್ಕೊಬಹುದಾಗಿದೆ. ಇದನ್ನ ನೀವು ಮಾಡಿದ್ರೆ ಆರಾಮಾಗಿ ಹಣವನ್ನ ಸಂಪಾದನೆ ಮಾಡ್ಕೊಂಡು ಹೋಗ್ಬೋದಾಗಿದೆ. ಮೊದಲನೇದಾಗಿ ನೋಡಿದ್ರೆ ಹೋಮ್ ಮೇಡ್ ಫುಡ್ ಬಿಸ್ನೆಸ್ ಅನ್ನ ಮಾಡ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ನೀವು ಮನೆಯಲ್ಲೇ ಕೂತ್ಕೊಂಡು ಹೋಮ್ ಮೇಡ್ ಅಂದ್ರೆ ಮನೆಯಲ್ಲಿ ತಯಾರಿಸ್ತಕ್ಕಂಥ ಫುಡ್ ಅನ್ನ ನೀವು ಅಂಗಡಿಗಳಿಗೆ ಸೇಲ್ ಅನ್ನ ಮಾಡ್ತಕ್ಕಂಥದ್ದು, ಅಥವಾ ಆನ್ಲೈನ್ ಅಲ್ಲಿ ಕೂಡ ನೀವು ಸೇಲ್ ಅನ್ನ ಮಾಡಬಹುದಾಗಿದೆ. ಅಂದ್ರೆ ಎಕ್ಸಾಂಪಲ್ ನೋಡಿದ್ರೆ ಉಪ್ಪಿನಕಾಯಿ ಮಾಡ್ತಕ್ಕಂಥದ್ದು, ಪಾಪಡ್ಸ್ ಅಥವಾ ಬಿಸ್ಕೆಟ್ಸ್, ಸ್ವೀಟ್ಸ್. ಸೊ ಈ ತರ ನೀವು ಮನೆಯಲ್ಲಿ ತಯಾರಿಸಿ ನಿಮ್ಮ ಊರಿನ ಅಕ್ಕಪಕ್ಕದ ಅಂಗಡಿಗಳಿಗೆ ನೀವು ಅದನ್ನ ಮಾರಾಟ ಮಾಡಬಹುದು. ಅಥವಾ ನೀವು ಚೆನ್ನಾಗಿ ಮಾಡ್ತೀರಂದ್ರೆ ನೀವು ಆನ್ಲೈನ್ ನಲ್ಲೂ ಕೂಡ ನೀವು ಸೇಲ್ ಅನ್ನ ಕೂಡ ಮಾಡಬಹುದು. ಅಮೆಜಾನ್, ಫ್ಲಿಪ್ಕಾರ್ಟ್, ಸೊ ಈ ತರ ಒಂದು ವೆಬ್ಸೈಟ್ ಅಲ್ಲಿ ಕೂಡ ನೀವು ಮಾರಾಟ ಮಾಡಬಹುದಾಗಿದೆ ಸ್ನೇಹಿತರೆ. ಇನ್ನು ಎರಡನೇದಾಗಿ ನೋಡೋದಿದ್ರೆ ಫಾರ್ಮಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ನೀವು ಊರಲ್ಲಿ ಇದ್ರೂ ಪರವಾಗಿಲ್ಲ, ನೀವು ಫಾರ್ಮಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಕೋಳಿ ಸಾಕಾಣಿಕೆ ಮಾಡಬಹುದಾಗಿದೆ. ಅದನ್ನ ಮೊಟ್ಟೆಗಳನ್ನ ಕೂಡ ಮಾರಾಟ ಮಾಡ್ತಕ್ಕಂಥದ್ದು. ಹಾಗೆ ನೀವು ಫಾರ್ಮಿಂಗ್ ಮಿಲ್ಕ್, ಹಸುಗಳನ್ನ ತಂದ್ಬಿಟ್ಟು ಹಾಲನ್ನ ನೀವು ಡೈರಿಗೆ ಹಾಕ್ತಕ್ಕಂಥದ್ದು. ಇದು ಕೂಡ ಮನೆಯಲ್ಲೇ ಇದ್ದು ನೀವು ಕೆಲಸ ಮಾಡುವಂತ ವರ್ಕ್ ಗಳಾಗಿರ್ತವೆ ಸ್ನೇಹಿತರೆ. ಇನ್ನು ಮೂರನೇದಾಗಿ ಅಗರಬತ್ತಿಗಳನ್ನ ತಯಾರಿ ಮಾಡ್ತಕ್ಕಂಥದ್ದು. ಇನ್ನು ಕ್ಯಾಂಡಲ್ಸ್ ಅನ್ನ ಮೇಕಿಂಗ್ ಮಾಡ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ನೀವು ಅಗರಬತ್ತಿಗಳನ್ನ ನೀವು ಮನೆಯಲ್ಲೇ ಕುತ್ಕೊಂಡು ತಯಾರಿ ಮಾಡಿ ನೀವು ಮಾರ್ಕೆಟಿಂಗ್ ಅನ್ನ ಮಾಡಬಹುದು. ಆನ್ಲೈನ್ ಅಲ್ಲೂ ಮಾಡಬಹುದು ಅಥವಾ ಆಫ್ಲೈನ್ ಅಲ್ಲೂ ಕೂಡ ಮಾಡಬಹುದು. ಇಲ್ಲ ನಿಮ್ಮ ಊರಿನ ಅಕ್ಕಪಕ್ಕದ ಊರುಗಳಿಗೆ ನೀವು ಬೇಕಾದ್ರೆ ಸೇಲ್ ಅನ್ನ ಮಾಡಬಹುದಾಗಿದೆ ಸ್ನೇಹಿತರೆ. ಅಗರಬತ್ತಿ ಮಾಡೋದಕ್ಕೆ ನಿಮ್ಗೆ ಬಾಂಬೋ ಸ್ಟಿಕ್ ಬೇಕು. ಇದು ಹೋಲ್ಸೇಲ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗುತ್ತದೆ. ಹಾಗೆ ಕ್ಯಾರಕೋಲ್ ಪೌಡರ್, ಹಾಗೆ ವುಡ್ ಪೌಡರ್ ಅಂತ ಬೇಕು. ಸೊ ಹಾಗೆ ಒಂದು ಅದಕ್ಕೆ ಫ್ಲೇವರಿಂಗ್ ಹಾಕೋದಕ್ಕೆ ಪರ್ಫ್ಯೂಮ್ ಅನ್ನ ಇರಬೇಕು. ಸೊ ಇದಿಷ್ಟು ನಿಮ್ಗೆಲ್ಲ ಆನ್ಲೈನ್ ಮಾರ್ಕೆಟ್ ಅಲ್ಲಿ ಸಿಗುತ್ತದೆ. ಅದನ್ನು ತೆಗೆದುಕೊಂಡ್ಬಂದು ನೀವು ಅಗರಬತ್ತಿಗಳನ್ನ ಮಾಡಬಹುದಾಗಿದೆ. ಅಥವಾ ನೀವು ಕ್ಯಾಂಡಲ್ಸ್ ಅನ್ನ ಈಸಿಯಾಗಿ ಮಾಡಬಹುದಾಗಿದೆ. ಕ್ಯಾಂಡಲ್ಸ್ ಅಂದ್ರೆ ಮೇಣದ ಬತ್ತಿಗಳನ್ನ ನೀವು ಮನೆಯಲ್ಲೇ ಮಾಡಬಹುದು. ಈ ಕ್ಯಾಂಡಲ್ಸ್ ಅನ್ನ ನೀವು ಆರಾಮಾಗಿ ಮಾಡಬಹುದಾಗಿದೆ, ಮನೆಯಲ್ಲೇ ಕುತ್ಕೊಂಡು ಮಾಡಬಹುದು. ಇದಕ್ಕೆ ಜಸ್ಟ್ ಪ್ಯಾರಾಫಿನ್ ವ್ಯಾಕ್ಸ್ ಅಂತ ಬರುತ್ತೆ. ಅದು 50 kg 100 kg ಈ ತರ ಚೀಲಗಳೆಲ್ಲ ಬರ್ತವೆ. ಸೊ ಅದನ್ನ ನೀವು ಬಲ್ಕ್ ಆಗಿ ತೆಗೆದುಕೊಂಡ್ಬಂದು ನೀವು ಮನೆಯಲ್ಲೇನೆ ಗ್ಲಾಸು ಅಥವಾ ಸ್ಟೀಲ್ ಲೋಟಗಳು ಅಥವಾ ಡಿಸೈನ್ ಆಗಿರ್ತಕ್ಕಂಥ ಯಾವ್ದಾದ್ರು ಪ್ರಾಡಕ್ಟ್ ಅನ್ನ ತೆಗೆದುಕೊಂಡು ಅದರಲ್ಲಿ ಮೇಣದ ಬತ್ತಿ ಪ್ಯಾರಾಫಿನ್ ವ್ಯಾಕ್ಸ್ ಇದೆ ಏನಿದೆ ಅದನ್ನ ಕರಗಿಸಿ ಅದರಿಂದ ಡಿಸೈನ್ ಅನ್ನ ಮಾಡಿ ಅದಕ್ಕೆ ಒಂದು ಕಾಟನ್ ವಿಕ್ಸ್ ಅಂದ್ರೆ ಕಾಟನ್ ದಾರ ಬರುತ್ತಲ್ಲ ಅದನ್ನ ಇಟ್ಟು ನೀವು ಮೇಣದ ಬತ್ತಿನ ರೆಡಿ ಮಾಡಿ ಆರಾಮಾಗಿ ಸೇಲ್ ಮಾಡಬಹುದು. ಇದು ಕೂಡ ಈಸಿಯಾಗಿ ಮಾಡುವಂತ ಪ್ರೋಸೆಸ್ ಆಗಿರುತ್ತದೆ. ಸೊ ಇದನ್ನ ಮಾಡಿ ಕೂಡ ನೀವು ಮನೆಯಲ್ಲೇ ಕುತ್ಕೊಂಡು ಹಣನ ಸಂಪಾದನೆ ಮಾಡ್ಕೊಳ್ಬಹುದಾಗಿದೆ. ಇನ್ನು ನಾಲ್ಕನೇದಾಗಿ ನೋಡೋದಾದ್ರೆ ಟೈಲರಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಇತ್ತೀಚಿನ ದಿನದಲ್ಲಿ ಟೈಲರ್ ಅವ್ರಿಗೆ ಒಳ್ಳೆಯ ಬೇಡಿಕೆ ಕೂಡ ಇದೆ. ನೀವು ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಬಟ್ಟೆಗಳನ್ನ ನೀವು ಟೈಲರ್ ಅಂತ ತೆಗೆದುಕೊಂಡು ಹೋಗಿ ನೋಡಿ, 50 ರೂಪಾಯಿ 100 ರೂಪಾಯಿ ಚಾರ್ಜ್ ಅನ್ನ ಮಾಡ್ತಾರೆ ಏನಾದ್ರು ಹೊಲಿಗೆ ಹಾಕೋದಿಕ್ಕೆ. ಸೊ ಹಾಗೆ ನೀವೇನಾದ್ರೂ ಒಂದು ಡ್ರೆಸ್ ಅನ್ನ ಹೊಲಿಸ್ಬೇಕು ಅಥವಾ ಒಂದು ನೈಟೀಸ್ ಅನ್ನ ಹೊಲಿಸ್ಬೇಕು ಅಥವಾ ಒಂದು ಬ್ಲೌಸ್ ಪೀಸ್ ಅನ್ನ ಹೊಲಿಸ್ಬೇಕು ಅಂದ್ರೆ ನಿಮ್ಗೆ ಇನ್ನ ಜಾಸ್ತಿ ಕೂಡ ರೇಟ್ ಆಗುತ್ತದೆ. ಇತ್ತೀಚಿನಲ್ಲಿ ನೋಡ್ಬೋದು, ಈ ಬ್ಲೌಸ್ ಗಳನ್ನ ಡಿಸೈನ್ ಇಕ್ಕಿ ಹೊಲಿಯೋದ್ರಿಂದ 1,000 2,000 3,000 ವರೆಗೂ ನಿಮ್ಗೆ ನಾರ್ಮಲ್ ಡಿಸೈನ್ಗೆನೆ ಬ್ಲೌಸ್ ಪೀಸ್ ಅನ್ನ ಹೊಲಿಯೋದಕ್ಕೆ ಟೈಲರ್ ಅವರು ತೆಗೆದುಕೊಳ್ತಾರೆ. ಸೊ ಅಂತಹ ನೀವು ಒಂದು ಬ್ಲೌಸ್ ಗಳನ್ನ 2 ದಿನಕ್ಕೆ ಒಂದು ಬ್ಲೌಸ್ ಅನ್ನ ಹೊಲಿದ್ರು 2,000 ರೂಪಾಯಿ ಒಂದು ಬ್ಲೌಸ್ ಪೀಸ್ ಹೊಲಿಯೋದಕ್ಕೆ ಮಾಡಿದ್ರು ದಿನಕ್ಕೆ 1,000 ರೂಪಾಯಿ ಬೀಳುತ್ತದೆ. ಸೊ ಅದೇ ತರ ನೀವು ಒಂದು ತಿಂಗಳಲ್ಲಿ 15 ಬ್ಲೌಸ್ ಅನ್ನ ಹೊಲಿದ್ರೆ ಸಾಕು, ನೀವು ಆರಾಮಾಗಿ 30,000 ರೂಪಾಯಿ ಹಣನ ಸಂಪಾದನೆ ಮಾಡ್ಕೊಳ್ಬಹುದು. ಸೊ ಇದೊಂದು ಬೆಸ್ಟ್ ಬಿಸ್ನೆಸ್. ನಿಮ್ಗೆ ಯಾವಾಗ ಸಮಯ ಸಿಗುತ್ತದೆ ಅವಾಗ ಈ ಕೆಲಸನ ಮಾಡಬಹುದಾಗಿದೆ. ಇದಕ್ಕೆ ಯಾವುದೇ ರೀತಿಯ ಟೈಮಿಂಗ್ಸ್ ಕೂಡ ಬೇಕಾಗಿಲ್ಲ. ನಿಮ್ಮ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೀ ಟೈಮ್ ಅಲ್ಲಿ ಈ ಕೆಲಸನ ಮಾಡ್ಕೊಂಡು ಹೋಗ್ಬೋದಾಗಿದೆ. ಐದನೇದಾಗಿ ನೋಡಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಹೌದು ಸ್ನೇಹಿತರೆ, ಇದೊಂದು ಬೆಸ್ಟ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದಾಗಿದೆ. ಇದರಲ್ಲಿ ನೀವು ಯಾವುದೇ ರೀತಿಯ ಒಂದು ಪರ್ಚೇಸ್ ಅನ್ನ ಮಾಡಂಗಿಲ್ಲ, ಒಂದು ಸೇಲ್ ಅನ್ನ ಕೂಡ ಮಾಡಂಗಿಲ್ಲ.
ಜಸ್ಟ್ ನಿಮ್ಮ ಹತ್ರ ಮೊಬೈಲ್ ಇದ್ರೆ ಸಾಕು ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ನೀವು ಮಾಡಬಹುದಾಗಿದೆ. ಜಸ್ಟ್ ನೀವು ನೋಡಿರೋದು ಮಾರ್ಕೆಟ್ ಪ್ಲೇಸ್ ಅಲ್ಲಿ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಸೊ ಇಂಥದ್ರಲ್ಲೆಲ್ಲ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಾ ಇರ್ತಾರೆ. ಸೊ ಆ ಪ್ರಾಡಕ್ಟ್ ಗಳನ್ನ ನೀವು ಕಾಪಿ ಪೇಸ್ಟ್ ಮಾಡಿಕೊಂಡು ನಿಮ್ಮ ಒಂದು ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ವಾಟ್ಸಪ್ ಮೂಲಕ ನೀವು ಒಂದು ಲಿಂಕ್ ಅನ್ನ ಶೇರ್ ಮಾಡಿದ್ರೆ ಯಾರಾದ್ರೂ ಆ ಲಿಂಕ್ ಅನ್ನ ಪ್ರೆಸ್ ಮಾಡಿ ಆ ಒಂದು ವಸ್ತುನ ಪರ್ಚೇಸ್ ಏನಾದ್ರು ಮಾಡಿದ್ರೆ ನಿಮ್ಗೆ ಕಮಿಷನ್ ಮೂಲಕ ಹಣನ ಕೊಡ್ತಾರೆ. ನಿಮ್ಗೆ ಯಾರು ತೆಗೆದುಕೊಳ್ತಾರೆ ಏನೋ ಅವಶ್ಯಕತೆ ಏನಿಲ್ಲ. ನೀವು ಪ್ರಾಡಕ್ಟ್ ಅನ್ನ ಬೈ ಮಾಡಂಗಿಲ್ಲ, ಸೇಲ್ ಮಾಡಂಗಿಲ್ಲ. ಜಸ್ಟ್ ಕಾಪಿ ಪೇಸ್ಟ್ ಅನ್ನ ಲಿಂಕ್ ಅನ್ನ ಮಾಡಿದ್ರೆ ಸಾಕು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಒಳ್ಳೆಯ ಕಮಿಷನ್ ಮೂಲಕ ನಿಮ್ಗೆ ಹಣ ಕೂಡ ಸಂಪಾದನೆ ಮಾಡ್ಕೊಂಡು ಹೋಗ್ಬೋದು. ಇದು ಜಸ್ಟ್ ಮೊಬೈಲ್ ಇದ್ರೆ ಸಾಕು. ಸೊ ಆರಾಮಾಗಿ ನೀವು ಹಣನ ಸಂಪಾದನೆ ಮಾಡ್ಕೊಳ್ಬಹುದು. ಇನ್ನು ಆರನೇದಾಗಿ ನೋಡೋದಾದ್ರೆ ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ನೀವು ಹಳ್ಳಿಯಲ್ಲಿ ಇದ್ರೂ ಪರವಾಗಿಲ್ಲ, ಸಿಟಿಯಲ್ಲಿ ಇದ್ರೂ ಪರವಾಗಿಲ್ಲ, ಎಲ್ಲಿದ್ರೂ ಪರವಾಗಿಲ್ಲ, ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಓಪನ್ ಮಾಡಿದ್ರೆ ಒಳ್ಳೆ ಅರ್ನಿಂಗ್ಸ್. ಇತ್ತೀಚಿನ ದಿನದಲ್ಲಿ ಇದೊಂದು ಖಂಡಿತವಾಗಿ ಎಲ್ಲರೂ ಕೂಡ ಒಂದು ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ವಾಟ್ಸಪ್ ಸೊ ಈ ತರದೆಲ್ಲನ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಯೂಸ್ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಇವಾಗ ಇರ್ತಕ್ಕಂಥ ಒಂದು ಜನರೇಷನ್ ಇದೆ, ಫಾಸ್ಟ್ ಜನರೇಷನ್ ಆಗಿರೋದ್ರಿಂದ ಎಲ್ಲಾ ಒಂದು ನೀವು ಏನೇ ಒಂದು ಮಾರ್ಕೆಟಿಂಗ್ ಮಾಡ್ಬೇಕಾದ್ರೂ ಕೂಡ ಇದೊಂದು ಸೋಷಿಯಲ್ ಮೀಡಿಯಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಅದಕ್ಕೋಸ್ಕರ ನೀವು ಈ ಯೂಟ್ಯೂಬ್ ಚಾನಲ್ ಅನ್ನು ಓಪನ್ ಮಾಡಿದ್ರೆ ನೀವು ಅದರಲ್ಲಿ ಕೆಲವೊಂದಿಷ್ಟು ಬ್ಲಾಗಿಂಗ್ಸ್ ಬಗ್ಗೆ, ಇಲ್ಲ ಫಾರ್ಮಿಂಗ್ ಬಗ್ಗೆ ಅಥವಾ ಕುಕಿಂಗ್ ಚಾನಲ್ ಬಗ್ಗೆ ಯಾವ್ದಾದ್ರು ಒಂದು ಚಾನಲ್ ಅನ್ನು ಓಪನ್ ಮಾಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೀವು ವಿಡಿಯೋಸ್ ಅನ್ನ ಮಾಡ್ತಾ ಇದ್ರೆ ನಂತರ ನಿಮ್ಗೆ ಚೆನ್ನಾಗಿ ವ್ಯೂಸ್ ಬಂದ್ರೆ ಮಾನಿಟೈಸೇಷನ್ ಕೂಡ ಆಗುತ್ತೆ. ಮಾನಿಟೈಸೇಷನ್ ಆದ ನಂತರ ನಿಮ್ಗೆ ಅರ್ನಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತದೆ. ಇನ್ನು ಏಳನೇದಾಗಿ ನೋಡಿದ್ರೆ ಟ್ಯೂಷನ್ ಅನ್ನ ಮಾಡ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ನೀವು ಹಳ್ಳಿಯಲ್ಲಿ ಅಥವಾ ಸಿಟಿಯಲ್ಲಿ ಎಲ್ಲಿದ್ರು ಪರವಾಗಿಲ್ಲ, ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಯಾರು ಇರ್ತಾರೆ ಸೊ ಅಂತವ್ರಿಗೆ ನೀವು ಟ್ಯೂಷನ್ ಅನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಚಿಕ್ಕ ಮಕ್ಳು ಇರ್ತಾರಲ್ಲ, UKG, LKG 1ರಿಂದ 5ನೇ ಕ್ಲಾಸ್ ಸೊ ಇಷ್ಟು ಹುಡುಗರಿಗೆ ನೀವು ಟ್ಯೂಷನ್ ಅನ್ನ ಮಾಡಿದ್ರೆ ಸಾಕು. ನಿಮ್ಗೆ ಒಂದು SSLC PUC ಓದಿರೋ ಸಾಕು, ನೀವು ಆರಾಮಾಗಿ ಟ್ಯೂಷನ್ ಅನ್ನ ಮಾಡಬಹುದು. ಸೊ ಈ ಟ್ಯೂಷನ್ ಅನ್ನ ಮಾಡೋದ್ರಿಂದ ನಿಮ್ಗೆ ಚೆನ್ನಾಗಿ ಅರ್ನಿಂಗ್ ಕೂಡ ಆಗುತ್ತದೆ. ಅಂದ್ರೆ ಒಂದು ಸ್ಟೂಡೆಂಟ್ಸ್ಗೆ 500 ರೂಪಾಯಿ ನೀವು ಚಾರ್ಜ್ ಮಾಡಿದ್ರು ಕೂಡ ಒಂದು 20 ಹುಡುಗರು ಬಂದು ನಿಮ್ಮ ಹತ್ರ ಟ್ಯೂಷನ್ ಅನ್ನ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ರೆ ಅಂದ್ರೆ 10,000 ರೂಪಾಯಿ ನಿಮ್ಗೆ ಆರಾಮಾಗಿ ತಿಂಗಳಿಗೆ ಅರ್ನಿಂಗ್ ಆಗುತ್ತೆ. ದಿನದಲ್ಲಿ ಒಂದು 2 ಅವರ್ ಅಷ್ಟೇ ಟ್ಯೂಷನ್ ಅನ್ನ ಮಾಡ್ತಕ್ಕಂಥದ್ದು. ಸಾಯಂಕಾಲ ಅಥವಾ ಬೆಳಿಗ್ಗೆ ನಿಮ್ಗೆ ಯಾವಾಗ ಕಂಫರ್ಟಬಲ್ ಆಗುತ್ತೋ ಅವಾಗ ನೀವು ಟ್ಯೂಷನ್ ಅನ್ನ ಮಾಡ್ಕೊಳ್ಬಹುದು. ಹಾಗೆ ಚೆನ್ನಾಗಿ ಟ್ಯೂಷನ್ ಮಾಡ್ತಾ ಇದ್ರೆ ಪರವಾಗಿಲ್ಲ ಅಂದ್ರೆ ಇನ್ನ ಸ್ವಲ್ಪ ಜನ ಹೆಚ್ಚಿನದಾಗಿ ಬಂದು ಆ ಒಂದು ಟ್ಯೂಷನ್ಗೆ ಜಾಯಿನ್ ಆಗ್ತಾರೆ. ಅವಾಗ ನಿಮ್ಗೆ ಇನ್ನ ಜಾಸ್ತಿ ಅರ್ನಿಂಗ್ ಕೂಡ ಆಗುತ್ತದೆ. ಸೊ ನೀವು ಈ ಒಂದು ಕೆಲಸ ಕೂಡ ಮನೇಲೇ ಇದ್ದು ಕೆಲಸ ಮಾಡ್ಕೊಂಡು ಹೋಗ್ಬೋದಾಗಿದೆ ಸ್ನೇಹಿತರೆ. ಇನ್ನು 8ನೇದಾಗಿ ನೋಡೋದಾದ್ರೆ ಫ್ಲೋರ್ ಮಿಲ್ಲು ಅಥವಾ ಸ್ಮಾಲ್ ಸರ್ವಿಸ್ ಅನ್ನ ಮಾಡ್ತಕ್ಕಂಥದ್ದು. ಇವಾಗ ನೋಡಿರ್ಬೋದು, ಒಂದು ಹಳ್ಳಿಯಲ್ಲಿ ಒಂದು ಫ್ಲೋರ್ ಮಿಲ್ ಅನ್ನು ಕಂಪಲ್ಸರಿ ಇರಲೇಬೇಕು. ಯಾಕಂದ್ರೆ ಅಕ್ಕಿ, ರಾಗಿ ಈ ತರ ಎಲ್ಲಾನ ಕೂಡ ಫ್ಲೋರ್ ಮಿಲ್ಗೆ ಹೋಗಿ ಹಾಕಿಸ್ಕೊಂಡು ಬರ್ತಾರೆ. ಸೊ ನೀವು ಒಂದು ಫ್ಲೋರ್ ಮಿಲ್ ಅನ್ನು ಓಪನ್ ಮಾಡಿದ್ರೆ ಇದು ಮನೆಯಲ್ಲೇನೆ ಸ್ವಲ್ಪ ಜಾಗದಲ್ಲೇ ಕೂಡ ಮಾಡ್ತಕ್ಕಂಥದ್ದು. ಇದರಲ್ಲಿ ಫ್ಲೋರ್ ಮಿಲ್ಗೆ ಬಂದು ಹಾಕಿಸ್ಕೊಂಡು ಹೋಗೋದ್ರಿಂದ ನಿಮ್ಗೆ ಹೆಚ್ಚಿನದಾಗಿ ಹಣ ಕೂಡ ಬರುತ್ತದೆ ಅದರಲ್ಲಿ. ಹಾಗೆ ಸ್ಮಾಲ್ ಸರ್ವಿಸ್ ಅನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಇವಾಗ UPI ಟ್ರಾನ್ಸಾಕ್ಷನ್ ಇಂದ ನೀವು ಹಣನ ಕಳಿಸಿದ್ರ, ಒಂದು ಕ್ಯಾಶ್ ಇದೆ ನನ್ನ ಹತ್ರ, ಅಮೌಂಟ್ ಅನ್ನ ಬೇರೆಯವ್ರಿಗೆ ಕಳಿಸಿ ಅಂತ ಯಾರಾದ್ರೂ ಕೇಳ್ತಾರಲ್ಲ, ಸೊ ಅಂತವಾಗ ನೀವು ಕಮಿಷನ್ ಅನ್ನ ಇಟ್ಬಿಟ್ಟು ಅದರಿಂದ ಕೂಡ ಸರ್ವಿಸ್ ಅನ್ನ ತೆಗೆದುಕೊಂಡು ಹಣನ ಸಂಪಾದನೆ ಮಾಡ್ಕೊಳ್ಬಹುದು. ಅಥವಾ ನಿಮ್ಗೆ ಸಣ್ಣ ಪುಟ್ಟ ಯಾವ್ದಾದ್ರು ರಿಪೇರಿ ಕೆಲಸಗಳು ಬರ್ತವೆ, ಮೊಬೈಲ್ ರಿಪೇರಿ, ಮೋಟರ್ ರಿಪೇರಿ, ಸೊ ಇಂತಹ ಒಂದು ರಿಪೇರಿ ಕೆಲಸಗಳು ಬರ್ತಾವ ಅಂದ್ರೆ ಕೂಡ ನೀವು ಸರ್ವಿಸ್ ಅನ್ನ ಮಾಡೋದ್ರಿಂದ ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದು. ಇದು ಹಳ್ಳಿಯಲ್ಲಿ ಇದ್ರೂ ಪರವಾಗಿಲ್ಲ, ಸಿಟಿಯಲ್ಲಿ ಇದ್ರೂ ಪರವಾಗಿಲ್ಲ, ಎಲ್ಲಿ ಬೇಕಾದ್ರೂ ಮಾಡುವಂತ ಕೆಲಸ ಇದಾಗಿರುತ್ತದೆ ಸ್ನೇಹಿತರೆ. ಇನ್ನು 10ನೇದಾಗಿ ಹ್ಯಾಂಡ್ ಕ್ರಾಫ್ಟ್ಸ್ ಅಂದ್ರೆ ಹ್ಯಾಂಡ್ ಮೇಡ್ ಐಟಮ್ಸ್ ಅನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ನೀವು ಕೈಯಿಂದಲೇ ಕೆಲಸ ಮಾಡ್ತಕ್ಕಂಥದ್ದು. ಅಂದ್ರೆ ಇವಾಗ ಗಿಫ್ಟ್ ಶಾಪ್ಗೆ ಹೋದ್ರೆ ರುಟೀನ್ ಗಿಫ್ಟ್ಸ್ ಗಳು ಸಿಗ್ತವೆ ನಿಮ್ಗೆ, ಅಲ್ಲಿ ಕಸ್ಟಮೈಸ್ ಗಿಫ್ಟ್ ಗಳು ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಕಸ್ಟಮೈಸ್ ಗಿಫ್ಟ್ ಅನ್ನ ನೀವು ಮನೆಯಲ್ಲೇ ಕುತ್ಕೊಂಡು ಮಾಡ್ತಕ್ಕಂಥದ್ದು. ಕೆಲವೊಂದಿಷ್ಟು ನೀವು ಗಿಫ್ಟ್ಸ್ ಅನ್ನ ರೆಡಿ ಮಾಡಿ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಇದ್ರಲ್ಲೆಲ್ಲ ಅಪ್ಲೋಡ್ ಅನ್ನ ಮಾಡಿದ್ರೆ ನಂತರ ಅದರಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿದ್ರೆ ಯಾರಾದ್ರೂ ಅದನ್ನ ವಿಡಿಯೋಸ್ ಅನ್ನ ಅಥವಾ ಫೋಟೋಸ್ ಅನ್ನ ನೋಡ್ತಾರೆ. ಆದ್ರೆ ಯಾರಾದ್ರೂ ಇಷ್ಟ ಆದ್ರೆ ಅದನ್ನ ನಿಮ್ಮ ಕಾಂಟ್ಯಾಕ್ಟ್ ಅನ್ನ ಮಾಡ್ಬಿಟ್ಟು ಅದನ್ನ ಪರ್ಚೇಸ್ ಅನ್ನ ಮಾಡ್ತಾರೆ. ಪರ್ಚೇಸ್ ಮಾಡೋದ್ರಿಂದ ನಿಮ್ಗೆ ಅರ್ನಿಂಗ್ ಕೂಡ ಆಗುತ್ತದೆ. ಇದು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ಹಾಗೆ ಯಾರೆಲ್ಲ ಆರ್ಡರ್ ಕೊಡ್ತಾರೆ ಅದನ್ನ ನೀವು ಸ್ಪೀಡ್ ಪೋಸ್ಟ್ ಮೂಲಕ ನೀವು ಅದನ್ನ ಆ ಅಡ್ರೆಸ್ಗೆ ಕಳಿಸಬಹುದಾಗಿದೆ. ಇಂಡಿಯನ್ ಪೋಸ್ಟ್ ಬರುತ್ತಲ್ಲ, ಸೊ ಅದರಲ್ಲಿ ನೀವು ಕಳಿಸಿದ್ರೆ ಹೋಗಿ ಅವ್ರ ಅಡ್ರೆಸ್ಗೆ ಹೋಗಿ ತಲುಪಿಸದೆ. ನೀವು ಪ್ರೀಪೇಯ್ಡ್ ಆರ್ಡರ್ಗಳನ್ನ ಮಾಡ್ಕೊಳ್ಬೇಕು. ಯಾಕಂದ್ರೆ ಕೆಲವೊಂದಿಷ್ಟು ಸರಿ ಸ್ಕ್ಯಾಮ್ ಆಗುವಂತ ಚಾನ್ಸಸ್ ಕೂಡ ಇರುತ್ತದೆ. ಮೊದಲೇ ದುಡ್ಡು ಹಾಕಿಸ್ಕೊಂಡು ಆಮೇಲೆ ನೀವು ಕಳಿಸುವಂತ ಕೆಲಸನ ಮಾಡಬೇಕು. ಹಾಗೆ ಕಸ್ಟಮೈಸ್ ಗಿಫ್ಟ್ ಗಳನ್ನ ಮಾಡೋದಕ್ಕೆ ಆರ್ಡರ್ ಕೂಡ ಬರ್ತವೆ. ಅಂದ್ರೆ ಕಸ್ಟಮರ್ಗೆ ಇಂತಿಂತ ಗಿಫ್ಟ್ ಬೇಕು ಅಂತ ಹೇಳ್ತಾರಲ್ಲ, ಸೊ ಆ ತರ ನೀವು ನಿಮ್ಮ ಒಂದು ಥಿಂಕ್ ಅಲ್ಲಿ ಮಾಡಿ ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತದೆ. ಸೊ ಇದ್ರಲ್ಲೂ ಕೂಡ ನೀವು ಅರ್ನಿಂಗ್ ಅನ್ನ ಮಾಡ್ಕೊಳ್ಬಹುದು.
ಕೊನೆಯದಾಗಿ 10ನೇದಾಗಿ ನೋಡಿದ್ರೆ ಸ್ಯಾರಿಯನ್ನ ರೀಸೆಲ್ಲಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಇದು ಹಳ್ಳಿಯಲ್ಲಿ ಇದ್ರೂ ಪರವಾಗಿಲ್ಲ, ಸಿಟಿಯಲ್ಲಿ ಇದ್ರೂ ಪರವಾಗಿಲ್ಲ, ಎಲ್ಲಿ ಬೇಕಾದ್ರೂ ಕೂಡ ಈ ಒಂದು ಕೆಲಸನ ಮಾಡಬಹುದಾಗಿದೆ. ನೀವು ಹೋಲ್ಸೇಲ್ ಮಾರ್ಕೆಟ್ ಅಲ್ಲಿ ನೀವು ಹೋಗಿ ಸ್ಯಾರಿನ ಪರ್ಚೇಸ್ ಅನ್ನ ಮಾಡ್ಕೊಂಡ್ ಬರ್ಬೇಕು. ಅದನ್ನ ನಿಮ್ಮ ಊರಿಗೆ ಅಥವಾ ನಿಮ್ಮ ಮನೆಯಾಗೆ ತೆಗೆದುಕೊಂಡು ಬಂದು ಅದನ್ನ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಇದರಲ್ಲೆಲ್ಲ ನೀವು ಸ್ಟೇಟಸ್ ಅಲ್ಲಿ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದ್ರೆ ಅದನ್ನ ನೋಡಿದ ಯಾರಾದ್ರೂ ನಿಮ್ಗೆ ಕಾಲ್ ಅನ್ನ ಮಾಡ್ಬಿಟ್ಟು ಆ ಒಂದು ಸ್ಯಾರೀಸ್ ಅನ್ನ ಪರ್ಚೇಸ್ ಮಾಡ್ಕೊಂತಾರೆ. ಮನೆಯಲ್ಲೇ ಇದ್ದು ಕೂಡ ನೀವು ಅದನ್ನ ಪೋಸ್ಟ್ ಮೂಲಕ ಕಳಿಸಬಹುದಾಗಿದೆ ಸ್ನೇಹಿತರೆ. ಇದರಲ್ಲಿ ನೀವು ಒಂದು 20% ಮಾರ್ಜಿನ್ ಅನ್ನು ಇಟ್ಕೊಂಡ್ರೆ ಸಾಕು, ಒಳ್ಳೆಯ ಪ್ರಾಫಿಟ್ ಕೂಡ ಬರುತ್ತದೆ. ಹಾಗೆ ನೀವು ಹೋಲ್ಸೇಲರ್ ಏನಿರ್ತಾರೆ ಅವ್ರ ಹತ್ರ ನೀವು ನೀಟಾಗಿ ಚೆನ್ನಾಗಿ ಮಾತಾಡ್ಕೊಂಡು ಇನ್ ಕೇಸ್ ಸ್ಯಾರಿಗಳು ಸೇಲ್ ಆಗಿಲ್ಲ ಅಂದ್ರೆ ಅದನ್ನ ರಿಟರ್ನ್ ತೆಗೆದುಕೊಳ್ಳೋ ಹಾಗೆ ಡ್ಯಾಮೇಜ್ ಏನಾದ್ರು ಬಂದ್ರೆ ಅದನ್ನ ರಿಟರ್ನ್ ತೆಗೆದುಕೊಳ್ಳುವ ಹಾಗೆ ಅದೆಲ್ಲ ಮಾತಾಡ್ಕೊಂಡು ನೀವು ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡು ನೀವು ಈ ಒಂದು ಬಿಸ್ನೆಸ್ ಅನ್ನ ಮಾಡಿದ್ರೆ ಒಳ್ಳೆಯ ಪ್ರಾಫಿಟ್ ಅನ್ನ ಮಾಡ್ಕೊಂಡು ಹೋಗ್ಬೋದಾಗಿದೆ ಸ್ನೇಹಿತರೆ. ನಿಮ್ಗೆ ಯಾವ್ದು ಇಷ್ಟರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರನ್ನ ನೀವು ಕೆಲಸನ ಮಾಡಿ ಹಣನ ಸಂಪಾದನೆ ಮಾಡ್ಕೊಳ್ಬಹುದಾಗಿದೆ ಸ್ನೇಹಿತರೆ. ನಿಮ್ಮ ಒಂದು ಸ್ಕಿಲ್ ಅದರ ಆಧಾರದ ಮೇಲೆ ನೀವು ಕೆಲಸನ ಮಾಡಬೇಕು. ಅದರ ಆಧಾರದ ಮೇಲೆ ಕೆಲಸ ಮಾಡಿದ್ರೆ ಅರ್ನಿಂಗ್ ಅನ್ನ ಮಾಡ್ಕೋಬಹುದು. ಇದನ್ನ ಮಾಡೋದ್ರಲ್ಲಿ ನೀವು ಯಾವುದೇ ಒಂದು ಕಂಪ್ನಿಗೆ ಹೋಗಿ ಕೆಲಸ ಮಾಡುವ ಅವಶ್ಯಕತೆ ಏನಿಲ್ಲ. ಒಂದು ಮ್ಯಾನೇಜರ್ ಕೈ ಕೆಳಗಡೆ ಕೆಲಸ ಮಾಡುವ ಅವಶ್ಯಕತೆ ಏನಿಲ್ಲ. ನೀವೇ ಓನ್ ಬಾಸ್ ಆಗಿ ನೀವು ಕೆಲಸನ ಮಾಡ್ಕೊಂಡು ಹೋಗ್ಬೋದಾಗಿದೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.